ಯಾರಿದ್ದಾರೆ ಈಗ ಅಧಿಕಾರಿಗಳು ಒಬ್ರು ಇಲ್ಲ, ಆಗಲ್ಲ, ಅದು ಒಬ್ರು ಇಲ್ಲ, ಅಧಿಕಾರಿಗಳು ಒಬ್ರು ಇಲ್ಲ. ಇಬ್ಬರು ಕೃಷ್ಣ ಬೈರೇಗೌಡರು ಅವ್ರು ಬಿಟ್ರೆ ಇಬ್ಬರು ಮಂತ್ರಿಗಳು ನೋಡಿ ಎಲ್ಲ ಖಾಲಿ ಹೊಡಿತಾ ಇದ್ರು. ಬೆಳಗ್ಗೆ ಬೇಗ ಬಾ ಅಂತೀರಾ, ಬೇಗ ಬಂದ್ರೆ ಎಲ್ಲ ನಿದ್ದೆ ಹೊಡಿತಾರೆ ಮಧ್ಯಾಹ್ನ. ನೀವು ಬೆಳಗ್ಗೆ ಕರೆಕ್ಟಾಗಿ 11 ಗಂಟೆಗೆ ಹಾಕಿ ಎಲ್ಲ ಕರೆಕ್ಟಾಗಿ ಬರ್ತಾರೆ. ಈಗ ಎಲ್ಲ ನಿದ್ದೆ ಇಲ್ಲ, ಅರ್ಧ ಗಂಟೆ ಅರ್ಜೆಂಟ್ ಯಾರು ಮಾಡ್ಲಿ, ಯಾರು ಮಾಡ್ಲಿ? ಇಲ್ಲಪ್ಪ, ಫ್ರಂಟ್ ಬೆಂಚ್ ಸಮಾಧಾನ ಎಲ್ಲರಿಗೂ ಮದ್ದಿದೆ. ನಿಮ್ಮ ಟೆನ್ಷನ್ ಒಂದು ಮದ್ದಿಲ್ಲ, ಜಾಸ್ತಿ ಟೆನ್ಷನ್ ಮಾಡಬೇಡಿ. ಈಗ ವಿಷಯ ಏನಂತ ಹೇಳಿದ್ರೆ, ಆಡಳಿತ ಪಕ್ಷ ಬೇಗ ಬರ್ಲಿಕ್ಕೆ ಹೇಳಿ ಏನ್ ಮಾಡ್ತಾ ಇವ್ರು ಹೇಳ್ದಾಗೆ ಇಲ್ಲಿ ಆಗುದಾಗೆ. ಈ ಗವರ್ಮೆಂಟ್ ಸೀರಿಯಸ್ನೆಸ್ ಬೇಕಲ್ಲ, ಇದರಲ್ಲಿ ಆಫೀಸರ್ಸ್ ಸೀರಿಯಸ್ನೆಸ್ ಬೇಕಲ್ಲ ಇದರಲ್ಲಿ. ವಿಶ್ವೇಶ್ವರ ಸಜ್ಜನ್ ಬೇಲದ ಕೃಷಿ ಮಾಡಿ ಎಕರೆಗೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ನೋಡಿ, ಬರ್ಲಿಕ್ಕೆ ಹೇಳಿ. ಅಲ್ಲ, ಮಂತ್ರಿಗಳೆಲ್ಲ ಅಂದ್ರೆ ಅಧಿಕಾರಿ ಬರ್ತಾರೆ. ಸುನಿಲಣ್ಣ ನೋಡಿ, ಇದು ಯಾಕಂತ ಹೇಳಿದ್ರೆ ಇದು ನಾಟ್ ಅ ಗುಡ್ ಮೆಸೇಜ್ ಟು ದಿ ಪೀಪಲ್. ಅಧ್ಯಕ್ಷ ಮುಂದಾಕ್ರಿ ಸರ್. ಆಯ್ತು, ಗರ್ಭಿಣಿ ಮಾಡಬೇಡಿ ಮಾರಾಯ. ಅಲ್ಲ ಮಾನ್ಯ ಅಧ್ಯಕ್ಷರೇ, ಕಾಫಿ ಕೊಡು ಬರ್ತೇವೆ. ಆಯ್ತು, ಕಾಫಿ ಕೊಡು ಬರ್ತೇವೆ. ಅಲ್ಲ ನೀವು ನಾನು ಬೇರೆ ಮಾತಾಡಿಸ್ತೇನೆ. ಅಲ್ಲ ಹಂಗಾದ್ರೆ ಆಯ್ತು, ಅದು ಯಾರು ನಿಲ್ಲಿ, ನೀವು ಕೂತ್ಕೊಳ್ಳಿ. ನೀವು ಹೇಳ್ದಾಗ ಎಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ. ಇಲ್ಲಿ ಕೂತ್ಕೊಳ್ಳಿ, ಗಡಿಮೆ ಮಾಡಬೇಡಿ, ಸಮಾಧಾನ. ಈಗ ಫ್ರಂಟ್ ಲೈನ್ ಅಲ್ಲಿ ಯಾರು ಇಲ್ಲ.